ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು ನಿಮ್ಮ ನಾಳಿಕೇರಿ ನ್ಯೂಸ್. ನಾನು ನಿಮ್ಮ ಜಿ.ವಿ. ಸುಬ್ಬರಾವ್. ಭಾದ್ರಪದ ಮಾಸವೆಂದರೆ ಎಲ್ಲರಿಗೂ ನೆನಪಿಗೆ ಬರುವುದು ವಿಘ್ನ ನಿವಾರಕ ವಿಘ್ನೇಶ್ವರ, ವಿನಾಯಕ, ಏಕದಂತ, ವಿಘ್ನೇಶ್ವರ, ವಕ್ರತುಂಡ ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ಗಣಪತಿ ಹಬ್ಬಕ್ಕೆ ಈಗ ಎಲ್ಲೆಡೆ ಸಡಗರ ಸಂಭ್ರಮ. ಮರಿಯಮ್ಮನಹಳ್ಳಿಯಲ್ಲಿ ಮಣ್ಣಿನ ಗಣಪತಿ ವಿಗ್ರಹಗಳ ತಯಾರಿಕೆಯಲ್ಲಿ ತೊಡಗಿಸಿಕೊಂಡ ಕೆಲ ಕುಟುಂಬಗಳ ಕುರಿತು ಹಾಗೂ ಮಣ್ಣಿನ ತಯಾರಿಕೆಯ ಕಲಾವಿದರೊಂದಿಗೆ ನಾಳಿಕೇರಿ ನ್ಯೂಸ್ ನಡೆಸಿದ ಮಾತುಕತೆಯ ಒಂದು ಝಲಕ್ ನಿಮ್ಮೊಂದಿಗೆ. ನಮಸ್ಕಾರ, ನಿಮ್ಮ ಹೆಸರೇನ್ರಿ? ವೀರಾಂಜನೇಯ ಜೀನ್ಗಾರ್ ಅಂತಂದೇಳಿ. ವೀರಾಂಜನೇಯ ಜೀನ್ಗಾರ್ ಅವರೇ, ನೀವು ಗಣೇಶನ ತಯಾರಿಕೆನ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಸುಮಾರು ಇದು 3ನೇ ತಲೆಮಾರು ಸರ್. ಇದು ನಮ್ಮ ತಾತರು, ಅದ ನಂತರ ನಮ್ಮ ಅಪ್ಪಾರು, ಅದ ನಂತರ ನಮ್ಮ ತೆಲಿಗೆ ನಿಂತೈತಿ. ಈಗ ನಿಮ್ಗೆ ಎಷ್ಟು ವರ್ಷ ರೀ? ಈಗ ನನಗೊಂದು 61 ನಡೀತಾರೆ. 61. ನಿಮ್ಮ ಯಾವ ವಯಸ್ಸಿಂದನೇ ಇದು ಗಣೇಶ ತಯಾರಿಕೆ ಕೆಲಸದಾಗ SLC ಓದ್ತಿದ್ದೆ ನೋಡಿ ಸರ್. 81, 82 ಅವಾಗಲಿಂದ ಗಣಪತಿ ಸ್ಟಾರ್ಟ್. ಆಮೇಲೆ ನನಗೆ ಕಲೆ ಅಂದ್ರೆ ಭಾಳ ಇಂಟ್ರೆಸ್ಟ್. ಚಿತ್ರಕಲೆ ಅವೆಲ್ಲ ಮಾಡ್ತಿದ್ವಿ. ಮತ್ತು ಇದು ನಮ್ಮಮ್ಮ ನಮ್ಮಪ್ಪ ಮಾಡ್ತಿದ್ರಲ್ಲ, ಇದ್ರ ಕಡೆ ಒಂದು ಇದು ಬಿತ್ತು. ಆಮೇಲೆ ವರ್ಷಕ್ಕೊಂದೇಟು ಜೀವನ. ಆಮೇಲೆ ಈಗ ಒಂದು ಹೊಲ ಗದ್ದಿದ್ದು ರೊಕ್ಕ ಬಂದ ಒಂದು 10,000 ಬರಲಿ, 20,000 ರೂಪಾಯಿನ ಬರಲಿ, ಹಿಂಗಾಗಿ ಇದನ್ನೇ ಕಂಟಿನ್ಯೂ ಮಾಡಿದ್ವಿ. ಮನೆ ಜೀವನನೂ ನಡೆಸೈತಿ ಇಷ್ಟು ದಿನ, ಇಲ್ಲ ಅನ್ನಂಗಿಲ್ಲ. ಇತ್ತಿತ್ತನ ದಿನದಾಗ ಬೇರೆ ಜಾತಿಯವ್ರ ಕೂಟ ತಂದು ಮಾರಕತ್ತಿದ್ರೆ ನಮಗೆ ಸ್ವಲ್ಪ ಲಾಸ್ ಆಗಿದೆ. ಇದು ನಿಮ್ಮ ಕುಲಕಸುವಾಗಿತ್ತು? ಹೌದೌದು. ಇವತ್ತಿಗೆ ಕುಲಕಸು ಇದ್ದಂಗೆ ನಮ್ಮ ಜಿನ್ಗಾರ ಮಂದಿ ಎಲ್ಲಿ ಅದರ ಈಗ ಮಾಡ್ತಾರೆ. ಆದ್ರೆ ನಮಗೆ ಇದೇ ಒಂದು ದಾರಿದೀಪ, ಇಲ್ಲಿ ಮಟ್ಟ ಹೇಳ್ಕೊಂಬಂದೈತ್ರಿ. ನಿಮ್ಮ ಮೂರ್ತಿ ತಯಾರಿಕೆನ ನಿಮ್ಮ ವೃತ್ತಿ ಅಂತೀರಿ? ಹೌದೌದು. ಓಕೆ. ಈಗ ಮಣ್ಣಿನ ಗಣಪನಲ್ಲ ನೀವು ಮಾಡೋದು? ಹೌದು. ಈಗ POP ಅಂತಾರೆ. ಆಮೇಲೆ ಈಗ ಯುವಕರು ಫ್ಯಾಷನ್ ಗಣಪನ ಇಷ್ಟಪಡ್ತಾರೆ. ಈಗ ನೀವು ಸಾಂಪ್ರದಾಯಿಕವಾಗಿ ಮಾಡ್ತೀರಿ. ಹೌದು. ಮತ್ತೆ ಅದು ಹೆಂಗೆ ಈಗ ನಡೀತದ ಈಗಿನ ಜನ್ರೇಷನ್ಗೆ? ಸಾಂಪ್ರದಾಯಿಕ ಅಂದ್ರೆ ಗಣಪತಿ ಮಾಡೋ ಸಾಂಪ್ರದಾಯಿಕ ಅಂದ್ರೆ ಸಿದ್ಧಿವಿನಾಯಕ ಅಂತಂದೇಳಿ ಮಾಡೋದ್ರಿ. ಇದ್ರಾಗ ವಿಚಿತ್ರ ನೀವು ಬಜಾರ್ದಾಗ ನೋಡಿರ್ಬೋದು, ತಂದಿಟ್ಟು ಮಾಡ್ದ ಹಂಗ ಕೈ ಕಾಲು, ಹಿಂಗ ಕೈ ಹಂಗ ಕೈ ಅಂತವ್ ಮಾಡ್ಬಾರ್ದು. ಈ ಸೀದಾ ಕುಂತಿದ್ ಗಣಪತಿ ಸಿದ್ಧಿವಿನಾಯಕ ಅಂತಾರ. ನೀವೇನು ಭಕ್ತಿಲಿಂದ ಕೇಳ್ಕೊಂತೀರ ಅದು ಹಾಕತೆ. ಕೆಲವ್ರು ಬಂದು ಬಲಗಡೆ ಮುರಿ ಇರ್ಬೇಕು, ಬಲಗಡೆ ಮುರಿ ಇದ್ದ ಗಣಪ ಬೇಕು ಅಂತಾರ. ನಾನು ಕೆಲವೊಂದು ಆಚಾರ್ಯ ಕೂಟ ಕೆಲವೊಂದು ಮೊಬೈಲ್ನಾಗ ಬರ್ತಕ್ಕಂಥ ವೇದಾಂತಿಗಳು ಮಾತಾಡ್ತಾರಲ್ಲ, ಅವ್ರದ್ದು ಕೇಳಿದೆ, ಬಲ ಮುರಿ ಗಣಪ ಪೂಜೆ ಮಾಡೋದ್ರಿಂದ ನನಗೆ ಮುಕ್ತಿ ಕೊಡಪ್ಪ ಬೇಗ ಅಂತ ಕೇಳ್ಕೊಂಡಂಗೆ ಅಂತ. ಓಕೆ. ಅದಕ್ಕೆ ನಾವು ಯಾರೇ ಬರಲಿ ಇವತ್ತು ವಿಷಯ ಗೊತ್ತಾಗ್ತದೆ ನಿಮ್ಗೆ ಹೇಳಿದೆ. ಇಷ್ಟು ದಿನ ನಮ್ಗೇನು ಹೇಳ್ಬಿಟ್ರೆ ನಮ್ಮ ತಾಯಾರತ್ತ ನಮ್ಮಪ್ಪರತ್ತ ಬಲಗ ಮುರಿದು ಮಾಡಿ ಕೊಡ್ಬೇಡಪ್ಪ. ಗಣಪ ಇದಾವಲ್ಲ, ಈ ಹಾವಳ್ಯಾಗ ನಿಮ್ಮ ಮಣ್ಣಿನ ಗಣಪಕ್ಕೆ ಯಾವ ರೀತಿ ಇದು ಇದೆ? ಏನಾದ್ರೂ ಎಫೆಕ್ಟ್ ಆಗೈತಾ? ಎಫೆಕ್ಟ್ ಆಗೈತ್ರಿ ಮಾಡೋದು. ಯಾಕಂದ್ರೆ ಈಗಿನ ಕಲಿಯುಗ ಅಲ್ಲ, ಫ್ಯಾಷನ್ ಕೇಳ್ತಾರೆ ಈಗಿನ ಯುಗದ ಹುಡುಗರು. ವಿನಾಯಕಲ್ಲ ಇದು. ಆಮೇಲೆ ಏನಂದ್ರೆ ಕೆಲವರು ಸಂಕಷ್ಟಿ ಇದ್ರೊಳಗೆ ಹಸೆ ಗಣಪ ಮಾಡಿಸ್ತಾರೆ. ಸಂಕಷ್ಟಿ ದಿನ ನಾನು ತೆಲಿಗೆ ಸ್ನಾನ ಮಾಡಿಕೊಡೋದು ಮಡಿಲೆ ಬಾಯಿಗೆ ಏನಾಕ ಕೇಳಿದಾಗ ಅವ್ರದ್ದು ಮದುವೆ ಆಗ್ಲಿದ್ರು ಮದುವೆ ಆಕತೆ. ಮತ್ತೆ ಏನಾನ ವಿದ್ಯೆ ಹತ್ಬೇಕಂದ್ರೆ ವಿದ್ಯೆ ಹತ್ಬೇಕು. ಸಿದ್ಧಿ ರಗಡು ಮಾಡಿಕೊಟ್ಟಿನಿ ಏನ್ ಸರ್. ಅದಕ್ಕೆ ಸಿದ್ಧಿ ಗಣನ ಶ್ರೇಷ್ಠ ಅಂತ ನಮ್ಮ ಗುರು ಆದಂತ ನಮ್ಮ ತಂದೆ ತಾಯಿ ಹೇಳಿಕೊಟ್ಟಾರೆ. ನೀವು ಗಣಪ ಮಾಡೋಕೆ ಎಷ್ಟು ತಿಂಗಳ ಮುಂಚೆನೇ ತಯಾರಿ ಮಾಡ್ಕೊಂತೀರಿ? ಸುಮಾರು ಒಂದು 6 ತಿಂಗಳು. ಬಸವ ಜಯಂತಿ ಸರ್. ಬಸವ ಜಯಂತಿಲಿಂದ ಒಂದು ಮೂರ್ತಿ ಕೀಡೋದು. ಏನೇನು ಮಾಡ್ತೀರಿ? ಓರಿ ಇದು ಸ್ಟಾರ್ಟ್ ಮಾಡೋಕ್ಕೇನ ಮುಂಚೆ ಯಾವ್ಯಾವ ಕೆಲಸ ಏನು ಮಾಡ್ಕೊಂತೀರಿ? ಮಣ್ಣು ತರಿಸೋದು? ಮಣ್ಣು ತರಿಸ್ಬೇಕ್ರಿ. ಅದು 2 ದಿನ ನೆನೆ ಇಡಬೇಕು. ನನಗೆ ಹದಸರಾಗಿ ನೆಂದತಿಲ್ಲ ಅಂತ ತಿಳ್ಕೊಂಡ್ಮೇಲೆ ತೆಳಗಳ ಮೇಲೆ ಮ್ಯಾಗಳ ತೆಳಗ ಹಿಂಗೆ ಹರಗ್ಬೇಕ್ರಿ ಅದು ಮಣ್ಣನ್ನ. ಅರಗಿದ ಮೇಲೆ ಏನಂದ್ರೆ ಚಲೋ ಹತ್ತಿ. ನಿಮ್ಮ ಹೆಸರು ಏನ್ರಿ? ನಮ್ಮ ಹೆಸರು ಕುಂಬಾರ್ ಕೊಟ್ರೇಶ್ ಅಂತೇಳಿ. ಎಷ್ಟು ವರ್ಷದಿಂದ ಗಣಪ ಮಾಡ್ತಿದ್ದೀರಿ? 30 ವರ್ಷದಿಂದ ಮಾಡ್ತೀವಿ. ಯಾವ ಮಣ್ಣಿನ ಗಣಪನ POP ಮಾಡ್ತೀರಾ? ಇಲ್ಲ, ಮಣ್ಣಿನ ಗಣಪ. ಮಣ್ಣಿನ ಗಣಪನ ಅಲ್ಲ. ಇವಾಗ POP ಹಾವಳಿ ಐತಲ್ಲ, ಈಗ ಮಣ್ಣಿನ ಗಣಪಗಳು ಹೆಂಗೆ ನಡೀತವೆ? ಇಲ್ಲ ಸರ್, POP ಹಾವಳಿ ಇಲ್ಲ ಸರ್. ಕೆಲವು ಬಳ್ಳಾರಿ ಒಳಗೆ ಬೇರೆ ಕಡೆಗೆ ಮಾಡ್ತಾರೆ, ಕೊಪ್ಪಳ ಬಳ್ಳಾರಿಯಲ್ಲಿ. ನಮಗೆ ಭಯ ಇದೆ ಸರ್, ಕಾನೂನು ಭಯ ಇದೆ. ಹಂಗಾಗಿ ನಾವು ಪರಿಪೂರ್ಣವಾದ ಕುಂಬಾರರಾದ್ರಿಂದ ಮಣ್ಣಿನ ಗಣೇಶನ ಮಾಡ್ತಾಯಿದ್ದೀವಿ ಸರ್. ಹೌದಾ?
ಯಾಕಂದರೆ ಪಿ ಒ ಪಿ ಹಾವಳಿ ಮತ್ತು ಯುವಕರೆಲ್ಲ ಮತ್ತು ಪಿ ಒ ಪಿ ಗಣಪನೇ ಇಷ್ಟಪಡ್ತಾರೆ. ಹೌದು ಸರ್. ಮಣ್ಣಿನ ಗಣಪ ಹೆಂಗೆ ಖರೀದಿ ಆಗ್ತಿದಾವ? ಹೋದ ವರ್ಷ ಹೆಂಗಿತ್ತು, ಈ ವರ್ಷ ಹೆಂಗಿದೆ ವ್ಯಾಪಾರ? ಇಲ್ಲ ಸರ್, ಈಗ ಕಂಟಿನ್ಯೂ ಯಾವಾಗ POP ಬ್ಯಾನ್ ಮಾಡ್ಬೇಕಂತ ಸರ್ಕಾರ ಆದೇಶ ಮಾಡಿತ್ತಲ್ಲ, ಅವಾಗಲಿಂದ ನಮ್ಮ ಮಣ್ಣಿನ ಗಣಪ ಎಲ್ಲ ಸೇಲ್ ಆಗ್ತದೆ ಸರ್. POP ಮುಟ್ಟಕ್ಕೆ ಬಿಟ್ಬಿಡಿ ಸರ್. POP ಬಂದು ಮಾಡ್ಲಿಕ್ಕೆ ಭಾಳ ಈಸಿ ಸರ್. ಯಾರು ಬೇಕು ಅವ್ರು ಮಾಡಬಹುದು. ಮಣ್ಣಿನ ಮಾಡೋಕೆ ಭಾರಿ ಕಷ್ಟ ಸರ್. ಅದೇ ಮಣ್ಣಿಂದೇ ಶ್ರೇಷ್ಠ ಅಂತಾರಲ್ಲ, ಶ್ರೇಷ್ಠ ಸರ್. ಹೌದು. ಮತ್ತು ಈಗ ಯುವಕರೆಲ್ಲ POP ಇಷ್ಟಪಡ್ತಾರಲ್ಲ, ಹೆಂಗೆ? ಅದಕ್ಕೆ ಸರ್ಕಾರ ನೋಡ್ಬೇಕು ಸರ್. ಅದನ್ನ ಒಂದು ಅವರೇ ಆದೇಶ ಮಾಡಿದ್ದಾರೆ, POP ಗಣೇಶನ ಯಾವುದೇ ಕಾರಣಕ್ಕೂ ಕೂಡಿಸಬಾರ್ದು ಅಂತ ಹೇಳ್ಬಿಟ್ಟು. ಇದು ಒಳ್ಳೆ ಕಲಾವಿದರಿಗೆ ಒಂದು ಅವಕಾಶ ಸರ್. ಈ ಒಂದು ಮೂರ್ತಿಗಳು ತಯಾರು ಮಾಡ್ತಕ್ಕಂಥ ಕಲಾವಿದರು ಇರ್ತಾರಲ್ಲ, ಅವರಿಗೆ ಇದೊಂದು ಒಳ್ಳೆ ಅವಕಾಶ. ಸಾಂಪ್ರದಾಯಿಕ ಗಣಪ ಮಾಡೋರಿಗೆ ಇದೊಂದು ಅವಕಾಶ ಅಂತ. ಅವಕಾಶ ಸರ್. ಯಾಕಂದ್ರೆ POP ಗಣೇಶನ ಯಾರು ಬೇಕು ಅವ್ರು ಮಾಡ್ಬೋದು. ಅದರಲ್ಲಿ ಮೋಲ್ಡ್ ಬರ್ತೈತಿ, ಹಂಗಾಗಿ ಏನು ಬೇಕಂತ ತಯಾರು ಮಾಡ್ಬೋದು. ಇದು ಮಾಡೋದು ಕಷ್ಟ ಸರ್, ಅವ್ರು ಇವ್ರಿಗೆ ಬರೋದಲ್ಲ ಮಣ್ಣಿನ. ಈ ಗಣಪ ಹಬ್ಬಕ್ಕಿಂತ ಮುಂಚೆ ಎಷ್ಟು ತಿಂಗಳಿಂದ ನೀವು ಪ್ರಿಪರೇಷನ್ ಮಾಡ್ತೀರಿ ಇದು? ಸರ್ 3-4 ತಿಂಗಳಿಂದ, ವರ್ಷ ಒಂದು ಕೆಲವು ಭಾಳ ಆರ್ಡರ್ ಸಿಕ್ಕರೆ ವರ್ಷ ಪೂರ್ತಿ ಮಾಡ್ತೀವಿ ಸರ್. ಇಲ್ಲ ಅಂತಂದರೆ ನಮ್ಮ ಪೂರ್ತಿಯಾಗಿ ನಮ್ಮ ಹೋಬಳಿ ಮಟ್ಟಕ್ಕೆ ನಾವು ಮಾಡ್ಕೋಬೇಕಂದಾಗ ನಾವು 4 ತಿಂಗಳಿಂದ ನಾವು ಟ್ರೈ ಮಾಡ್ತೀವಿ. ಯಾವ್ಯಾವ ಸೈಜಿಂದ ಮಾಡಿರಿ ಸರ್? 6 ಅಡಿ, ಒಂದು ಅಡಿಲಿಂದ 9 ಇಂಚಿಲಿಂದ ಹಿಡಿದು 6 ಅಡಿ ಮಟ್ಟ ಮಾಡಿದ್ವಿ. ಓಕೆ ಓಕೆ. ಹೆಂಗೆ ಸೇಲ್ ಆಗ್ತದವ? ಸೇಲ್ ಆಗ್ತದೆ ಸರ್. ಓಕೆ, ಧನ್ಯವಾದಗಳು ಕೊಟ್ರೇಶ್ ಅವರೇ. ನಿಮ್ಮ ವ್ಯಾಪಾರ ಚೆನ್ನಾಗಾಗಲಿ.